ಸಂಗನಾಳ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಬೇಜವಾಬ್ದಾರಿ ಕಾರ್ಯಕ್ಕೆ ಬೇಸತ್ತ ಸ್ಥಳೀಯರು. ದೂರು ನೀಡಿದರೆ ಸ್ಪಂದಿಸದ ಪಿಡಿಒ ಮೇಡಂ. ಸಾರ್ವಜನಿಕರ ಆಕ್ರೋಶ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಸಂಗನಾಳ ಗ್ರಾಮದ ಆಶ್ರಯ ಕಾಲೋನಿ ರಾಜೀವ್ ಗಾಂಧಿ ಬಡಾವಣೆಯಲ್ಲಿ ಸುಮಾರು 80 ಮನೆಗಳು ಇದ್ದರೂ ಇಲ್ಲಿನ ನಿವಾಸಿಗಳು ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಚರಂಡಿಗಳಲ್ಲಿ ಆಫ್ ಎನ್ನುವ ಕಸ ತುಂಬಿಕೊಂಡಿದ್ದು ನೀರು ನಿಂತಲೇ ನಿಂತಿರುವುದರಿಂದ ಸಂಜೆ ವೇಳೆ ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಅಲ್ಲದೆ ಚರಂಡಿಗಳಲ್ಲಿ ಹಾವುಗಳು ಕಾಣಿಸಿಕೊಳ್ಳುತ್ತಿರುವುದರಿಂದ ಜನರು ಭಯಭೀತರಾಗಿದ್ದಾರೆ. ಮಹಿಳೆಯರು ಮಾತನಾಡಿ, ನಮ್ಮ ಕಾಲೋನಿ ಬಹುತೇಕ ಮನೆಗಳಿಗೆ ಶೌಚಾಲಯ ಸೌಲಭ್ಯ ಇಲ್ಲ ಹಾಗೂ ಸಾರ್ವಜನಿಕ ಶೌಚಾಲಯವೂ ಇಲ್ಲದ ಕಾರಣ ಹೊರಗಡೆ ಹೋಗಬೇಕಾದ ಪರಿಸ್ಥಿತಿ ಎದುರಾಗಿದೆ ಎಂದು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಹಿರಿಯರು ಮಾತನಾಡಿದ್ದು, ಇದೇ ವೇಳೆ ಓಣಿಯ ಕೆಲ ಹಿರಿಯರು ಮಾತನಾಡಿ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸರ್ವಮಂಗಳ ಮೇಡಂ ಅವರಿಗೆ ಹಲವಾರು ಬಾರಿ ಮೌಖಿಕವಾಗಿ ಮನವಿ ಮಾಡಿದ್ದೇವೆ, ಆದರೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ದೂರಿದರು. ರಾತ್ರಿ ವೇಳೆ ಬೀದಿ ದೀಪಗಳು ಸರಿಯಾಗಿ ಹತ್ತುವುದಿಲ್ಲ. ಜೊತೆಗೆ ಮುಖ್ಯವಾಗಿ ಗಟಾರಗಳ ಸ್ವಚ್ಛತೆ ತಕ್ಷಣ ಮಾಡಿಸಬೇಕು ಹಾಗೂ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು. ಈ ಆಶ್ರಯ ಕಾಲೋನಿಯಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮತ್ತು ಅಂಗನವಾಡಿ ಇದೆ. ಈ ಶಾಲೆಗೆ ಕಾಂಪೌಂಡ್ ಇಲ್ಲ. ಶಾಲೆಯ ಹತ್ತಿರ ಕೊಪ್ಪಳಕ್ಕೆ ಹೋಗುವ ಮುಖ್ಯ ರಸ್ತೆ ಇರುವುದು. ಆದ್ದರಿಂದ ಮಕ್ಕಳು ಇಲ್ಲಿ ಆಟ ಆಡುತ್ತಾರೆ. ಮಕ್ಕಳು ಹಾವುಗಳನ್ನು ನಿತ್ಯ ನೋಡುತ್ತಾರೆ. ಮಕ್ಕಳಿಗೆ ಏನಾದರೂ ಅನಾಹುತ ಆದರೆ ಏನ್ ಮಾಡೋದು ಎಂದು ಪಾಲಕರು ಆತಂಕ ವ್ಯಕ್ತಪಡಿಸಿದರು. ಸ್ಥಳೀಯರ ಆರೋಪದ ಮೇರೆಗೆ ನಮ್ಮ ಪ್ರತಿನಿಧಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸರ್ವಮಂಗಳ ಮೇಡಂ ಅಲ್ಲಿಯ ಸಮಸ್ಯೆ ಕುರಿತು ಏನು ಹೇಳುತ್ತೀರಿ ಎಂದಾಗ ಅವರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ, ಅಲ್ಲಿ ಸ್ವಚ್ಛತೆ ಮಾಡಿಸಿದ್ದೇವೆ, ಅಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಂದರು. ಮೇಡಂ ಸ್ಥಳಕ್ಕೆ ಭೇಟಿ ನೀಡಿದ್ದಾರಾ ಎನ್ನುವ ಪ್ರಶ್ನೆಗೆ ಹೋಗಿದ್ದೆ, ನೋಡಿದ್ದೇನೆ ಎಂದು ಹಾರಿಕೆ ಉತ್ತರ ನೀಡಿದ್ದಾರೆ. ಕೇಳಿ. ವರದಿ ಸಿಎ ಆದಿ ಪ್ರಜಾಪವರ್ ಟಿವಿ ಯಲಬುರ್ಗಾ. ಇಲ್ಲಿವರೆಗೆ ಒಂದಿನ ಕ್ಲೀನ್ ಆಗಿಲ್ಲ. ಇಲ್ಲಿ ಅಂಗನವಾಡಿ ಇದೆ, ಆಮೇಲೆ ಪ್ರಾಥಮಿಕ ಶಾಲೆ ಇದೆ. ಹುಡುಗರು ಬಿದ್ದಂದ್ರ ದೊಡ್ಡ ಅಪಾಯ ಇದೆ ಇಲ್ಲಿ. ಆಮೇಲೆ ಸಿಕ್ಕಾಪಟ್ಟೆ ಆವಾದ ಇಲ್ಲಿ. ನಾವು ಪಂಚಾಯತಿಗೆ ಸುಮಾರು ಸಲ ಮೌಖಿಕವಾಗಿ ಮತ್ತು ಲಿಖಿತವಾಗಿ ಕೊಟ್ಟರು ಸಹ ಇಲ್ಲಿವರೆಗೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಸರ್. ಪಿಡಿಒ ಏನಂತಾರೆ? ಪಿಡಿಒ ಅವರ ಬರೀ ಅರಿಕೆ ಉತ್ತರ, ನಾಳೆ ಮಾಡಿಸ್ತೀವಿ, ನಾಡ್ದು ಮಾಡಿಸ್ತೀವಿ, ಎಸ್ಟಿಮೇಟ್ ಬೇಕಾದ್ರೆ ನಾವು ಮುದ್ದಾಮು ಜೆ ಅವರಿಗೆ ಅಷ್ಟೇ ಕರ್ಕೊಂಬಂದು ಎಸ್ಟಿಮೇಟ್ ಮಾಡ್ಕೇಸಿ ಇನ್ನು ಕೇಳಕ್ ಬಂದಂದ್ರ ಅವರೇ ಇವ್ರಿಗೆ ಫೋನ್ ಹಚ್ತಾರೆ. ನಿಮ್ಗೇನು ತೊಂದರೆ ಆಗತ್ತಪ್ಪ? ಸಮಸ್ಯೆ ಏನೈತಿ? ಇಲ್ಲಿ ಯಾವ ಸಾಲ ಐತಿ? ರಾಜುಗಂಜ್ ಸರ್ ಮಗ್ಲ ಅಂಗನವಾಡಿ ಐತಿ. ಹಾವು ನೋಡ್ರಿ ಹಂಪ ದಿನ ನೋಡ್ತೀರಾ? ಇಲ್ಲಿ ಆಟ ಆಡಕ್ ಬರ್ತಾರ ನೀವು? ಇಲ್ಲಿ 2.5 ವರ್ಷ ಆಯ್ತು ಸರ್. ಇಲ್ಲಿ ಭಾರಿ ಸಮಸ್ಯೆ ಆಗೈತೆ ಸರ್, ಭಾರಿ ಅವಾಂತರ ಆಗಿವೆಲ್ಲ. ನಿಮ್ಮ ಮಕ್ಕಳಿಗೆ ಶೌಚಾಲಯ ಇಲ್ಲ ಅಂತಾರಲ್ರಿ? ಶೌಚಾಲಯ ಇಲ್ರಿ. ಶೌಚಾಲಯ ಅರ್ಜಿ ಸಲ್ಲಿಸಿದ್ರಮ್ಮ ಪಂಚಾಯತಿಗೆ? ನೀವು ಅರ್ಜಿ ಕೊಟ್ಟಿರಲ್ರಿ ಮನಿಗೆ ಪಾಯ್ಕೊಂಡ್ ಬೇಕಂತ? ಮೇನ್ ಅದು ರೀ, ಶೌಚಾಲಯ ಇಲ್ಲ ಇಲ್ಲೆಲ್ಲ. ಪ್ರತಿಯೊಂದು ಮನಿಗೆ ಶೌಚಾಲಯ ಇಲ್ರಿ. ಪಬ್ಲಿಕ್ ಶೌಚಾಲಯ ಇಲ್ರಿ. ಮಾತ್ರ ಸಾಯಂಕಾಲ ಹೊರಗಡೆ ಕುಂದ್ರ ಕೊಡೋಗಲ್ಲ. ಹುಡುಗರು ಅದ್ರಾಗ ಆಟ ಆಡೋದು, ಅದ್ರಾಗ ನೀರ್ ಬಂದ್ಬಿಟ್ರೆ ಆಮೇಲೆ ಇದು ಗಟ್ರ ಸ್ವಚ್ಛ ಇಲ್ಲ ನೋಡ್ರಿ. ಏನೇನ್ ತೊಂದ್ರೆ ಆಗತ್ರಿ ಗಟ್ರಲಿಂತ್ರ? ನೀರ್ ಹೋಗಾಗಲ್ಲ, ಸೊಳ್ಳ್ರಿ ಮುಂದ್ ನೀರ್ ಹೋಗಾಗಿಲ್ರಿ. ಅದು ಅಲ್ಲಿ ಎಲ್ಲಾ ಮುಂದ್ ಬಂದೈತ್ರಿ, ಇಲ್ಲಿದ್ದ ನೀರ್ ಹೋಗಲ್ರಿ. ಎಲ್ಲ ಕಸ ಕಡ್ಡಿ ಇದು ಇದ್ರಾಗಿ ಸ್ವಚ್ಛ ಮಾಡಾಗಲ್ಲ. ಪಂಚಾಯತ್ ಅವ್ರು ಬಂದಿರ್ತಾರ ಇಲ್ರಿ ಇಲ್ಲಿ ಸ್ವಚ್ಛತಾಗ? ಇಲ್ರಿ, ಯಾರು ಬಂದಿಲ್ಲ, ಒಟ್ಟ ಬರುದಿಲ್ಲ. ಮಾಡೇ ಇಲ್ಲ ನೋಡ್ರಿ. ಅಂತ ಆಗ್ಯಾವ್ರಿ, ಹೇಳತ್ತಿಲ್ಲ. ಅವಾಗಿನ ಅದಂಗೆಲ್ಲ ಕೊಡ್ತೀವಿ. ಮೇಡಮ್ ರೀ, ಏನ್ರ ಅಪಾಯ ಆದ್ರೆ ಹೆಂಗ ಅಲ್ಲಿ ಅದನ್ನ ನೋಡಿದ್ರಿ? ಅದನ್ನ ಪ್ಲೇಸ್ ಒಮ್ಮೆ ಹೋಗಿದ್ರೆ ವಿಸಿಟ್ ಮಾಡಿದ್ರೆ? ಬರ್ರಿ ಮೇಡಮ್, ತೋರಿಸ್ತೀವಿ ಬರ್ರಿ. ಬರ್ರಿ ಅಲ್ಲ, ಆ ಹೆಣ್ಮಕ್ಳು ಬಯಲ್ ದೇಶಿಗೆ ಹೊರಗಡೆ ಹೋಗ್ಬೇಕಾದ್ರೆ ಜಾಲಿ ಹೆಂಗೈತಿ, ಅಲ್ಲಿ ಎಷ್ಟು ಶೀಘ್ರ ಐತಿ, ಎಷ್ಟು ತೊಂದರೆ ಆಗತ್ತ ಮಹಿಳೆಯರಿಗೆ. ಬಿದ್ದಾರಂತ ಮನೆ ಮುದುಕಿಯರು. ಇವೆಲ್ಲ ತೊಂದರೆಗಳನ್ನ ನೀವ್ ಯಾಕೆ ಅಬ್ಸರ್ವೇಷನ್ ಮಾಡೋದಿಲ್ಲ? ಅಬ್ಸರ್ವ್ ಮಾಡಿರ್ತೀವಿ, ಯಾಕೆ ಮಾಡಿಲ್ಲ ನಾವು? ಮತ್ತೆ ಅವ್ರ ಜವಾಬ್ದಾರಿ ನೀವು ಜನರ ಮೇಲೆ ಭಾರ ಕೈ ಬಿಡಬಾರ್ದ್ರಿ. ಜನರ ಮೇಲೆ ನೀವ ನಿಮ್ ಬೇಕಾರ್ ಕಟ್ಟಿಸಿವ್ರಿ, ಬೇಡ ಬಿಡ್ರಿ, ಇವೆಲ್ಲ ಬೇಜವಾಬ್ದಾರಿತನ ಹೇಳಿಕೆ ಬೇಡ್ರಿ. ಬೇಕಾರ್ ಕಟ್ಸೋರ್ ಅಂತ ಹೇಳಂಗಿಲ್ಲ ನಾವು.